ಚುನಾವಣಾ ಬಾಂಡ್ ಬಗ್ಗೆ ಸುಪ್ರೀಂ ಮಹತ್ವದ ಆದೇಶ ಮಾಹಿತಿ ನೀಡೋದಕ್ಕೆ ಕಾಲಾವಕಾಶವನ್ನ ಕೇಳಿದೆ ಎಸ್ಬಿಐ. ಈ ಚುನಾವಣಾ ಬಾಂಡ್ ವಿಚಾರವಾಗಿ ರಿಪೋರ್ಟ್ ಅನ್ನು ಕೊಡೋದಕ್ಕೆ ಎಸ್ಬಿಐಗೆ ಸೂಚನೆ ನೀಡಲಾಗಿತ್ತು. ಮಾಹಿತಿ ನೀಡಲು ಕಾಲಾವಕಾಶ ಕೇಳಿದೆ ಎಸ್ಬಿಐ ಮನವಿಯನ್ನ ತಿರಸ್ಕಾರ ಮಾಡಿದಂತ ಸುಪ್ರೀಂ ಕೋರ್ಟ್ 3 ವಾರಗಳಲ್ಲಿ ಮಾಹಿತಿ ಕೊಡಿ ಅಂತ ಬಹಳ ಸ್ಪಷ್ಟವಾಗಿ ಎಸ್ಬಿಐಗೆ ತಿಳಿಸಿತ್ತು ಸುಪ್ರೀಂ ಕೋರ್ಟ್. ಆದರೆ ಆ ಡೆಡ್ಲೈನ್ ನಲ್ಲಿ ಆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಎಸ್ಬಿಐ ಮತ್ತು ಆರ್ಬಿಐಗೆ ಸೂಚನೆ ನೀಡಿದಂತ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ನಮಗೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. 3 ವಾರಗಳ ಒಂದು ಡೆಡ್ಲೈನ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆದರೆ ಆ ಒಂದು ಡೆಡ್ಲೈನ್ನ ಒಳಗೆ ಎಸ್ಬಿಐ ಯಾವುದೇ ಮಾಹಿತಿಯನ್ನು ಅಥವಾ ಡಿಟೇಲ್ ರಿಪೋರ್ಟನ್ನು ಕೊಡಲಿಲ್ಲ. ನಮಗೆ ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ, ಹೆಚ್ಚಿನ ಸಮಯ ಬೇಕು ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದೆ. 26 ದಿನಗಳ ಕಾಲ ನೀವು ಏನು ಮಾಡ್ತಾ ಇದ್ರಿ ಅಂತ ಅಲ್ಲಿ ಸುಪ್ರೀಂ ಕೋರ್ಟ್ ಕೇಳುತ್ತೆ. ನಾಳೆ ಒಳಗೆ ಮಾಹಿತಿ ಕೊಡಲೇಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ನಾಳೆ ಒಳಗೆ ಬ್ಯಾಂಕ್ ಕೆಲಸದ ಅವಧಿಯಲ್ಲಿ ಮಾಹಿತಿಯನ್ನು ಕೊಡಬೇಕು. ಅಂದರೆ ಬ್ಯಾಂಕ್ನ ವರ್ಕಿಂಗ್ ಟೈಮ್ ಏನಿರುತ್ತೆ, ವರ್ಕಿಂಗ್ ಟೈಮ್ ಆ ಒಂದು ಸಂದರ್ಭದಲ್ಲೇ ಮುಗಿಯೋದ್ರೊಳಗಡೆನೆ ನಮಗೆ ಡೀಟೇಲ್ಡ್ ಆದಂಥ ರಿಪೋರ್ಟ್ ಈ ಚುನಾವಣಾ ಬಾಂಡ್ಗಳ ವಿಚಾರವಾಗಿ. ಅಂದರೆ ಈ ಚುನಾವಣಾ ಬಾಂಡನ್ನೇ ಬೇಡ ಅನ್ನೋ ರೀತಿಯಾಗಿದೆ. ಯಾಕಂದರೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಎಷ್ಟು ಮಟ್ಟಿಗಿದೆ ಇಂಥ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡಿತ್ತು. ಸೊ ಚುನಾವಣಾ ಬಾಂಡ್ ಬಗ್ಗೆ ಎಸ್ಬಿಐ ಡೀಟೇಲ್ಡ್ ಆದಂಥ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿತ್ತು. ಆದರೆ 26 ದಿನಗಳ ಕಾಲಾವಕಾಶ ಏನು ನೀಡಲಾಗಿತ್ತು, ಅದರಲ್ಲಿ ಎಸ್ಬಿಐ ಆ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಎಕ್ಸ್ಟೆಂಡೆಡ್ ಟೈಮ್ ಬೇಕು ಅಂತ ಕೇಳಿದ್ದಾರೆ, ಅದನ್ನು ತಿರಸ್ಕರಿಸಿದೆ ಸುಪ್ರೀಂ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, 26 ದಿನಗಳ ಆಲ್ಮೋಸ್ಟ್ ಟೈಮ್ ಆಗಿದೆ, ಡೆಡ್ಲೈನ್ ಅನ್ನು ನೀಡಲಾಗಿತ್ತು. ಆದರೆ ಎಸ್ಬಿಐ ಆ ಒಂದು ಡೀಟೇಲ್ ರಿಪೋರ್ಟ್ ಅನ್ನು ಸುಪ್ರೀಂಗೆ ಒಪ್ಪಿಸಿಲ್ಲ. ಸೊ ಈಗ ಮುಂದೇನು ಅಂತ, ಈಗ ಎಕ್ಸ್ಟೆಂಡೆಡ್ ಟೈಮ್ ಕೊಡೋದಕ್ಕೆ ಕೂಡ ಒಪ್ತಾ ಇಲ್ಲ. ವಾಟ್ ನೆಕ್ಸ್ಟ್? ಅವಿನಾಶ್, ಚುನಾವಣಾ ಬಾಂಡ್ಗಳು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಫೆಬ್ರವರಿ 15ರಂದು ತೀರ್ಪು ಕೊಟ್ಟಿತ್ತು. ಏನು ರಾಜಕೀಯ ಪಕ್ಷಗಳು ಚುನಾವಣಾ ಬಾಂಡ್ಗಳ ಮೂಲಕ ಕಂಪನಿಗಳಿಂದ ಆಗಿರಬಹುದು, ದಾನಿಗಳಿಂದ ಪಡೆಯುವಂತ ಹಣ ಏನಿದೆ ಇದು ಅಸಂವಿಧಾನಿಕವಾಗಿರುತ್ತೆ. ಮತ್ತೆ ಇದನ್ನ ಜನತೆಗೆ ಗೊತ್ತಾಗಬೇಕು, ಮತದಾರರಿಗೆ ಯಾರ್ಯಾರು ಎಷ್ಟು ಚುನಾವಣಾ ಬಾಂಡ್ಗಳ ಮೂಲಕ ಹಣವನ್ನ ಕೊಟ್ಟಿದ್ದಾರೆ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಮಾರ್ಚ್ 6ರ ಒಳಗಾಗಿ ಎಸ್ಬಿಐ ತನ್ನ ಚುನಾವಣಾ ಬಾಂಡ್ಗಳ ಮೂಲಕ ಬಂದಿರತಕ್ಕಂಥ ಹಣದ ಬಗ್ಗೆ ಯಾರ್ಯಾರು ಕೊಟ್ಟಿದ್ದಾರೆ, ದಾನಿಗಳು ಯಾರಿದ್ದಾರೆ, ಅವರ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಈ ಹಿಂದೆ ಒಂದು ಮಹತ್ವದ ಆದೇಶವನ್ನ ನೀಡಿತ್ತು. ಆದರೆ ಎಸ್ಬಿಐ ಇಷ್ಟು ಬೇಗ ಅದನ್ನ ಮಾಹಿತಿಯನ್ನ ಕೊಡೋಕ್ಕಾಗೋದಿಲ್ಲ, ಜೂನ್ 30ರವರೆಗೆ ನಮಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮನವಿಯನ್ನ ಮಾಡಿಕೊಂಡಿತ್ತು. ಈ ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ಸುಪ್ರೀಂ ಕೋರ್ಟ್ ಈಗ ಎಸ್ಬಿಐಗೆ ತರಾಟೆಯನ್ನು ತೆಗೆದುಕೊಂಡಿದೆ. ಈ 26 ದಿನಗಳಲ್ಲಿ ಯಾಕೆ ನೀವು ಆ ಮಾಹಿತಿಯನ್ನ ಕೊಡೋಕೆ ಆಗಿಲ್ಲ, ಇದೊಂದು ನೆಗ್ಲಿಜೆನ್ಸಿ ಅನ್ನುವಂತಹದ್ದನ್ನ ಹೇಳಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀವು ಪಾಲಿಸುವಲ್ಲಿ ವಿಫಲರಾಗಿದ್ದೀರಿ ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಎಸ್ಬಿಐನ ತರಾಟೆಗೆ ತೆಗೆದುಕೊಂಡಿದೆ. ಮತ್ತೆ ಏನು ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿತ್ತು, ಜೂನ್ 30ರವರೆಗೆ ಚುನಾವಣಾ ಬಾಂಡ್ಗಳ ವಿವರವನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಏನು ಮನವಿಯನ್ನ ಸಲ್ಲಿಸಿತ್ತು, ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ನಾಳೆಯ ಒಳಗಾಗಿ ಸಂಪೂರ್ಣ ಮಾಹಿತಿಯನ್ನ, ನಾಳೆ ವರ್ಕಿಂಗ್ ಅವರ್ ಒಳಗಾಗಿ ಸಂಪೂರ್ಣ ಮಾಹಿತಿಯನ್ನ ಯಾರ್ಯಾರು ಚುನಾವಣಾ ಬಾಂಡ್ಗಳ ಮೂಲಕ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಹಣವನ್ನ ಕೊಟ್ಟಿದ್ದಾರೆ ಆ ಸಂಪೂರ್ಣ ಮಾಹಿತಿ ಏನಿದೆ ಅದನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಚುನಾವಣಾ ಆಯೋಗ ಇದೇ ತಿಂಗಳ 15ರ ಒಳಗಾಗಿ ವೆಬ್ಸೈಟ್ ನಲ್ಲಿ ಅದನ್ನ ಹಾಕಬೇಕು, ಅದನ್ನ ಸಾರ್ವಜನಿಕಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಇಲ್ಲಿ ಮುಖ್ಯವಾಗಿ ಏನು ಎಸ್ಬಿಐ ಈ ಒಂದು ಎಕ್ಸ್ಟೆನ್ಷನ್ ಅನ್ನ ಕೇಳಿತ್ತು, ಅಂದ್ರೆ ಜೂನ್ 30ರ ತನಕ ಅವಕಾಶ ಬೇಕು ಅನ್ನುವಂಥದ್ದನ್ನ ಕೇಳಿತ್ತು. ಇದನ್ನ ವಿರೋಧ ಪಕ್ಷಗಳು ಕೂಡ ವಿರೋಧಿಸಿದ್ವು. ಇದು ಎಸ್ಬಿಐ ಬಿಜೆಪಿ ಪಕ್ಷವನ್ನ ಉಳಿಸಲಿಕ್ಕೆ, ಬಿಜೆಪಿ ಪಕ್ಷ ಪಡೆದಿರತಕ್ಕಂಥ ಹಣವನ್ನ ಮರೆಮಾಚಲಿಕ್ಕೆ ಈ ಒಂದು ಎಸ್ಬಿಐ ಪ್ರಯತ್ನವನ್ನ ಮಾಡ್ತಿದೆ. ಎಸ್ಬಿಐ ಮೇಲೆ ಕೇಂದ್ರ ಸರ್ಕಾರ ಪರೋಕ್ಷವಾಗಿ ಒತ್ತಡವನ್ನ ಹೇರ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಅದು ಯಾವುದಕ್ಕೂ ಅವಕಾಶವನ್ನ ಕೊಟ್ಟಿಲ್ಲ. ನಾಳೆಯ ಒಳಗಾಗಿ ಯಾರ್ಯಾರು ಚುನಾವಣಾ ಬಾಂಡ್ಗಳ ಮೂಲಕ ಹಣವನ್ನ ಸಲ್ಲಿಸಿದ್ದಾರೆ ಅದರ ಎಲ್ಲ ಸಂಪೂರ್ಣ ವಿವರವನ್ನ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಅನ್ನುವಂತಹ ತಾಕೀತನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಮಾಡಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ನಾಳೆಯ ಒಳಗಾಗಿ ಎಸ್ಬಿಐ ತಾನು ಪಡೆದಿರತಕ್ಕಂತಹ ಚುನಾವಣಾ ಬಾಂಡ್ಗಳೇನಿದೆ ಅವೆಲ್ಲ ವಿವರಗಳನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗಿದೆ. ಅವಿನಾಶ್. ಎಸ್ ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ಈಗ ಈ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ